ಇವತ್ತು ಸದನದಲ್ಲಿ ಧರ್ಮಸ್ಥಳ ವಿಚಾರವನ್ನ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಒತ್ತಡದಿಂದ ಸರ್ಕಾರ ಎಸ್ಐಟಿ ರಚನೆ ಮಾಡಿತು. ಆ ಮೂಲಕ ವಿಧಾನಸಭೆಯಲ್ಲಿ ಧರ್ಮಸ್ಥಳ ವಿಚಾರ ಪ್ರಸ್ತಾಪ ಆಗಿದೆ. ಇವತ್ತು ಒತ್ತಡದಿಂದಾಗಿ ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡಿದ್ರು ಅಂತೇಳಿ, ಸತ್ಯ ಹೊರಗೆ ಬರಲಿ ಅಂತೇಳಿ ವಿರೋಧ ಮಾಡಲಿಲ್ಲ. ಅಂತಿಮ ವರದಿಗೆ ಆಗ್ರಹಿಸಿದ್ದಾರೆ ಶಾಸಕ ಸುರೇಶ್ ಕುಮಾರ್ ಅವರು. ಶ್ರದ್ಧಾ ಕೇಂದ್ರದ ಮೇಲೆ ಅಪನಂಬಿಕೆಯನ್ನ ಮೂಡಿಸಲಾಗಿದೆ. ವಿಧಾನಸಭೆಯಲ್ಲಿ ಇವತ್ತು ಮಾತಾಡುವ ಸಂದರ್ಭದಲ್ಲಿ ಧರ್ಮಸ್ಥಳದ ವಿಚಾರವನ್ನು ಪ್ರಸ್ತಾಪ ಮಾಡಿ ಶಾಸಕ ಸುರೇಶ್ ಕುಮಾರ್ ಅವರು ಅಪನಂಬಿಕೆಯನ್ನ ಮೂಡಿಸುವ ಕೆಲಸಗಳಾಗಿದೆ. ಸತ್ಯ ಹೊರಗೆ ಬರಲಿ ಅಂತೇಳಿ ನಾವು ಕೂಡ ಸುಮ್ಮನೆ ಇದ್ವಿ. ಆದ್ರೆ ಎಸ್ಐಟಿ ತನಿಖೆಯ ಅಂತಿಮ ವರದಿ ಯಾಕೆ ಕೊಡ್ತಾ ಇಲ್ಲ? ಇನ್ನು ಸುರೇಶ್ ಕುಮಾರ್ ಅವರ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಡ್ತಾರೆ. ಎಐ ಕಂಟೆಂಟ್ ಬಗ್ಗೆ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ. ಕೆಲವೊಮ್ಮೆ ನಾವು ಪಕ್ಷಾತೀತವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ವಿಪಕ್ಷಗಳ ಪ್ರಶ್ನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಐ ವಿಡಿಯೋ ಮಾಡಿ ಅಪಪ್ರಚಾರವನ್ನು ಮಾಡುವ ಕೆಲಸಗಳನ್ನು ಮಾಡಲಾಗಿತ್ತು ಯೂಟ್ಯೂಬರ್ ಸಮೀರ್ ಮೂಲಕ. ಈ ಕಂಟೆಂಟ್ ಬಗ್ಗೆ ಕೂಡ ಅಗತ್ಯ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳದ ಬಗ್ಗೆ ಎಸ್ಐಟಿ ಆಯಿತು, ಅದ್ಯಾರೋ ಮುಸುಕುದಾರಿ ಬುರುಡೆ, ಅದೊಂದು ದೊಡ್ಡ ರಾಮಾಯಣ. ಅದು ಅವ್ರನ್ನ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಟ್ರು, ಗಡಿಪಾರ್ ಮಾಡಿದ್ರು, ಬಿಟ್ರು, ಅದೇನೋ ನಡೀತಾ ಇದೆ. ಅವೆಲ್ಲ ಪೇಪರ್ ಓದ್ತಾ ಇದೀವಿ. ಆದ್ರೆ ಸರ್ಕಾರ ರಚಿಸಿದ ಎಸ್ಐಟಿ ರಿಪೋರ್ಟ್ ಏನು, ಯಾಕೆ ಇನ್ನೂ ಕೂಡ ಬಂದಿಲ್ಲ? ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ, ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ. ಅದು ಒಂದು ಹೇಳ್ಕೊಂಡ್ರು, ಧರ್ಮಸ್ಥಳಕ್ಕೆ ಹೋಗೋ ಜನ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸರ್ ನಾವು ಒಂದು ಹೇಳ್ತೀವಿ ಸರ್, ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ, ನಂಬಿಕೆ ಕೇಂದ್ರ. ಇದೇನಪ್ಪ ನಮ್ಮ ಮಂಜಣ್ಣ ಅಂತ, ಮಂಜಪ್ಪ ಇದ್ದಾರೆ ಅಂತ. ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ ಎಸ್ಐಟಿ ಮಾಡಿದ್ರಲ್ಲ, ವೇರ್ ದ ರಿಪೋರ್ಟ್, ವಾಟ್ ಹ್ಯಾಸ್ ಹ್ಯಾಪನ್? ಇನ್ನೂ ಕೂಡ ಧರ್ಮಸ್ಥಳ ಕಳಂಕ ಎತ್ಕೊಂಡೆ ಓಡಾಡ್ಬೇಕಾ? ಗಡಿಪಾರು ಆದ ಆ ವ್ಯಕ್ತಿ ಅದೇ ಬೆಳ್ತಂಗಡಿ ಪೊಲೀಸರಿಗೆ ಇವತ್ತು ಕೂಡ ಚಲೆಯನ್ನೇ ತೀರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿತ್ತಿದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ರು, ಇದು PIL ಅಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ಅದನ್ನ ಮಾಡುವಾಗ ಕನಿಷ್ಠ ವಿವೇಚನೆ ನೋಡಿಕೊಂಡು, ರಾಜ್ಯದ ಭಾವನೆ ನೋಡಿಕೊಂಡು ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು. ಅವ್ರು ಮಾಡಲಿಲ್ಲ. ಈಗ ನಿಮ್ಮ ಸಲಹೆ ಏನು? ಅದೇ ಹೇಳ್ತೀನಿ, ರಿಪೋರ್ಟ್ ಹಿಡಿ ಅಂತ. ನೀವು ಸರ್ ನಿಮ್ದು ಸ್ಕೂಟರ್ ಯಾವುದು ಮುಂಚೆ ಓಡಿಸ್ತಾ? ಇವತ್ತು ಸದನದಲ್ಲಿ ಧರ್ಮಸ್ಥಳ ವಿಚಾರವನ್ನ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಒತ್ತಡದಿಂದ ಸರ್ಕಾರ ಎಸ್ಐಟಿ ರಚನೆ ಮಾಡಿತು. ಆ ಮೂಲಕ ವಿಧಾನಸಭೆಯಲ್ಲಿ ಧರ್ಮಸ್ಥಳ ವಿಚಾರ ಪ್ರಸ್ತಾಪ ಆಗಿದೆ. ಇವತ್ತು ಒತ್ತಡದಿಂದಾಗಿ ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡಿದ್ರು ಅಂತೇಳಿ, ಸತ್ಯ ಹೊರಗೆ ಬರಲಿ ಅಂತೇಳಿ ವಿರೋಧ ಮಾಡಲಿಲ್ಲ. ಅಂತಿಮ ವರದಿಗೆ ಆಗ್ರಹಿಸಿದ್ದಾರೆ ಶಾಸಕ ಸುರೇಶ್ ಕುಮಾರ್ ಅವರು. ಶ್ರದ್ಧಾ ಕೇಂದ್ರದ ಮೇಲೆ ಅಪನಂಬಿಕೆಯನ್ನ ಮೂಡಿಸಲಾಗಿದೆ. ವಿಧಾನಸಭೆಯಲ್ಲಿ ಇವತ್ತು ಮಾತಾಡುವ ಸಂದರ್ಭದಲ್ಲಿ ಧರ್ಮಸ್ಥಳದ ವಿಚಾರವನ್ನು ಪ್ರಸ್ತಾಪ ಮಾಡಿ ಶಾಸಕ ಸುರೇಶ್ ಕುಮಾರ್ ಅವರು ಅಪನಂಬಿಕೆಯನ್ನ ಮೂಡಿಸುವ ಕೆಲಸಗಳಾಗಿದೆ. ಸತ್ಯ ಹೊರಗೆ ಬರಲಿ ಅಂತೇಳಿ ನಾವು ಕೂಡ ಸುಮ್ಮನೆ ಇದ್ವಿ. ಆದ್ರೆ ಎಸ್ಐಟಿ ತನಿಖೆಯ ಅಂತಿಮ ವರದಿ ಯಾಕೆ ಕೊಡ್ತಾ ಇಲ್ಲ? ಇನ್ನು ಸುರೇಶ್ ಕುಮಾರ್ ಅವರ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಡ್ತಾರೆ. ಎಐ ಕಂಟೆಂಟ್ ಬಗ್ಗೆ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ. ಕೆಲವೊಮ್ಮೆ ನಾವು ಪಕ್ಷಾತೀತವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ವಿಪಕ್ಷಗಳ ಪ್ರಶ್ನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಐ ವಿಡಿಯೋ ಮಾಡಿ ಅಪಪ್ರಚಾರವನ್ನು ಮಾಡುವ ಕೆಲಸಗಳನ್ನು ಮಾಡಲಾಗಿತ್ತು ಯೂಟ್ಯೂಬರ್ ಸಮೀರ್ ಮೂಲಕ. ಈ ಕಂಟೆಂಟ್ ಬಗ್ಗೆ ಕೂಡ ಅಗತ್ಯ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳದ ಬಗ್ಗೆ ಎಸ್ಐಟಿ ಆಯಿತು, ಅದ್ಯಾರೋ ಮುಸುಕುದಾರಿ ಬುರುಡೆ, ಅದೊಂದು ದೊಡ್ಡ ರಾಮಾಯಣ. ಅದು ಅವ್ರನ್ನ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಟ್ರು, ಗಡಿಪಾರ್ ಮಾಡಿದ್ರು, ಬಿಟ್ರು, ಅದೇನೋ ನಡೀತಾ ಇದೆ. ಅವೆಲ್ಲ ಪೇಪರ್ ಓದ್ತಾ ಇದೀವಿ. ಆದ್ರೆ ಸರ್ಕಾರ ರಚಿಸಿದ ಎಸ್ಐಟಿ ರಿಪೋರ್ಟ್ ಏನು, ಯಾಕೆ ಇನ್ನೂ ಕೂಡ ಬಂದಿಲ್ಲ? ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ, ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ. ಅದು ಒಂದು ಹೇಳ್ಕೊಂಡ್ರು, ಧರ್ಮಸ್ಥಳಕ್ಕೆ ಹೋಗೋ ಜನ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸರ್ ನಾವು ಒಂದು ಹೇಳ್ತೀವಿ ಸರ್,
ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ, ನಂಬಿಕೆ ಕೇಂದ್ರ. ಇದೇನಪ್ಪ ನಮ್ಮ ಮಂಜಣ್ಣ ಅಂತ, ಮಂಜಪ್ಪ ಇದ್ದಾರೆ ಅಂತ. ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ SIT ಮಾಡಿದ್ರಲ್ಲ, ವೇರ್ ದ ರಿಪೋರ್ಟ್? ವಾಟ್ ಹ್ಯಾಸ್ ಹ್ಯಾಪನ್? ಇನ್ನೂ ಕೂಡ ಧರ್ಮಸ್ಥಳ ಕಳಂಕ ಎತ್ಕೊಂಡೆ ಓಡಾಡ್ಬೇಕಾ? ಗಡೀಪಾರು ಆದ ಆ ವ್ಯಕ್ತಿ ಅದೇ ಬೆಳ್ತಂಗಡಿ ಪೊಲೀಸರಿಗೆ ಇವತ್ತು ಕೂಡ ಚಲನೆಯನ್ನೇ ತೀರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿತ್ತಿದು. ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ರು, ಇದು PIL ಅಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ಅದನ್ನ ಮಾಡುವಾಗ ಕನಿಷ್ಠ ವಿವೇಚನೆ ನೋಡಿಕೊಂಡು, ರಾಜ್ಯದ ಭಾವನೆ ನೋಡಿಕೊಂಡು ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು. ಅವ್ರು ಮಾಡಲಿಲ್ಲ. ಈಗ ನಿಮ್ಮ ಸಲಹೆ ಏನು? ಅದೇ ಹೇಳ್ತೀನಿ, ರಿಪೋರ್ಟ್ ಹಿಡಿ ಅಂತ. ನೀವು ಸರ್, ನಿಮ್ದು ಸ್ಕೂಟರ್ ಯಾವುದು ಮುಂಚೆ ಓಡಿಸ್ತಾ? ಇವತ್ತು ಸದನದಲ್ಲಿ ಧರ್ಮಸ್ಥಳ ವಿಚಾರವನ್ನ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಒತ್ತಡದಿಂದ ಸರ್ಕಾರ SIT ರಚನೆ ಮಾಡಿತು. ಆ ಮೂಲಕ ವಿಧಾನಸಭೆಯಲ್ಲಿ ಧರ್ಮಸ್ಥಳ ವಿಚಾರ ಪ್ರಸ್ತಾಪ ಆಗಿದೆ. ಇವತ್ತು ಒತ್ತಡದಿಂದಾಗಿ ಸರ್ಕಾರ SIT ರಚನೆಯನ್ನ ಮಾಡಿದ್ರು ಅಂತೇಳಿ, ಸತ್ಯ ಹೊರಗೆ ಬರಲಿ ಅಂತೇಳಿ ವಿರೋಧ ಮಾಡಲಿಲ್ಲ. ಅಂತಿಮ ವರದಿಗೆ ಆಗ್ರಹಿಸಿದ್ದಾರೆ ಶಾಸಕ ಸುರೇಶ್ ಕುಮಾರ್ ಅವರು. ಶ್ರದ್ಧಾ ಕೇಂದ್ರದ ಮೇಲೆ ಅಪನಂಬಿಕೆಯನ್ನ ಮೂಡಿಸಲಾಗಿದೆ. ವಿಧಾನಸಭೆಯಲ್ಲಿ ಇವತ್ತು ಮಾತಾಡುವ ಸಂದರ್ಭದಲ್ಲಿ ಧರ್ಮಸ್ಥಳದ ವಿಚಾರವನ್ನು ಪ್ರಸ್ತಾಪ ಮಾಡಿ ಶಾಸಕ ಸುರೇಶ್ ಕುಮಾರ್ ಅವರು ಅಪನಂಬಿಕೆಯನ್ನ ಮೂಡಿಸುವ ಕೆಲಸಗಳಾಗಿದೆ. ಸತ್ಯ ಹೊರಗೆ ಬರಲಿ ಅಂತೇಳಿ ನಾವು ಕೂಡ ಸುಮ್ಮನೆ ಇದ್ವಿ. ಆದ್ರೆ SIT ತನಿಖೆಯ ಅಂತಿಮ ವರದಿ ಯಾಕೆ ಕೊಡ್ತಾ ಇಲ್ಲ? ಇನ್ನು ಸುರೇಶ್ ಕುಮಾರ್ ಅವರ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಡ್ತಾರೆ. AI ಕಂಟೆಂಟ್ ಬಗ್ಗೆ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ. ಕೆಲವೊಮ್ಮೆ ನಾವು ಪಕ್ಷಾತೀತವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ವಿಪಕ್ಷಗಳ ಪ್ರಶ್ನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. AI ವಿಡಿಯೋ ಮಾಡಿ ಅಪಪ್ರಚಾರವನ್ನು ಮಾಡುವ ಕೆಲಸಗಳನ್ನು ಮಾಡಲಾಗಿತ್ತು. ಯೂಟ್ಯೂಬರ್ ಸಮೀರ್ ಬುಲೆಟ್ ಈ ಕಂಟೆಂಟ್ ಬಗ್ಗೆ ಕೂಡ ಅಗತ್ಯ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳದ ಬಗ್ಗೆ SIT ಆಯಿತು, ಅದು ಯಾರೋ ಮುಸುಕುದಾರಿ ಬುರುಡೆ, ಅದೊಂದು ದೊಡ್ಡ ರಾಮಾಯಣ. ಅದು ಅವ್ರನ್ನೇನೋ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಟ್ರು, ಗಡಿಪಾರು ಮಾಡಿದ್ರು, ಬಿಟ್ರು, ಅದೇನೋ ನಡೀತಾ ಇದೆ. ಅವೆಲ್ಲ ಪೇಪರ್ ಓದ್ತಾ ಇದೀವಿ. ಆದ್ರೆ ಸರ್ಕಾರ ರಚಿಸಿದ SIT ರಿಪೋರ್ಟ್ ಏನು, ಯಾಕೆ ಇನ್ನೂ ಕೂಡ ಬದಲ್ಲ? ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ, ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ. ಅದು ಒಂದು ಹೇಳ್ಕೊಂಡ್ರು, ಧರ್ಮಸ್ಥಳಕ್ಕೆ ಹೋಗೋ ಜನ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸರ್, ನಾವು ಒಂದು ಹೇಳ್ತೀವಿ ಸರ್, ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ, ನಂಬಿಕೆ ಕೇಂದ್ರ. ಇದೇನಪ್ಪ ನಮ್ಮ ಮಂಜಣ್ಣ ಅಂತ, ಮಂಜಪ್ಪ ಇದ್ದಾರೆ ಅಂತ. ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ SIT ಮಾಡಿದ್ರಲ್ಲ, ವೇರ್ ದ ರಿಪೋರ್ಟ್? ವಾಟ್ ಹ್ಯಾಸ್ ಹ್ಯಾಪನ್? ಇನ್ನೂ ಕೂಡ ಧರ್ಮಸ್ಥಳ ಕಳಂಕ ಎತ್ಕೊಂಡೆ ಓಡಾಡ್ಬೇಕಾ? ಗಡೀಪಾರು ಆದ ಆ ವ್ಯಕ್ತಿ ಅದೇ ಬೆಳ್ತಂಗಡಿ ಪೊಲೀಸರಿಗೆ ಇವತ್ತು ಕೂಡ ಚಲನೆಯನ್ನೇ ತೀರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿತ್ತಿದು. ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ರು, ಇದು PIL ಅಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ಅದನ್ನ ಮಾಡುವಾಗ ಕನಿಷ್ಠ ವಿವೇಚನೆ ನೋಡಿಕೊಂಡು, ರಾಜ್ಯದ ಭಾವನೆ ನೋಡಿಕೊಂಡು ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು. ಅವ್ರು ಮಾಡಲಿಲ್ಲ. ಈಗ ನಿಮ್ಮ ಸಲಹೆ ಏನು? ಅದೇ ಹೇಳ್ತೀನಿ, ರಿಪೋರ್ಟ್ ಹಿಡಿ ಅಂತ. ನೀವು ಸರ್, ನಿಮ್ದು ಸ್ಕೂಟರ್ ಯಾವುದು ಮುಂಚೆ ಓಡಿಸ್ತಾ?